ಹುಟ್ತಾ ಎಲ್ಲರಿಗೂ ಕಣ್ಣಿರುತ್ತೆ, ಆದ್ರೆ ಲೈಫಲ್ಲಿ ಏನೋ ಒಂದು ಮಾಡ್ಬೇಕಂತ ವಿಷನ್ ಇರಲ್ಲ ಅಲ್ಲ. 9.7 ಬಿಗ್ ಎಫ್ ಎಂ ನಲ್ಲಿ ಕೇಳಿದ್ದ ಈ ವಾಯ್ಸು, ಆಮೇಲೆ ಈ ಫೇಸ್ ಅನ್ನು ನೋಡಿದ್ರೆ ಇದ್ರು ರಿಯಾಲಿಟಿ ಶೋಸ್, ಫಿಲ್ಮ್ಸ್, ಈಗ ನಂದೇ ಆದಂತ ಒಂದು ಪಾಡ್ಕಾಸ್ಟ್ ಜಸ್ಟ್ ಕ್ಯೂರಿಯಸ್. ಇಷ್ಟೊತ್ತು ಬರೀ ಮಾತನ್ನೇ ಕೇಳಿ ಯಾರಿವ್ರು ಅಂತ ಇನ್ನೂ ಕ್ಯೂರಿಯಸ್ ಆಗಿ ಯಾರು ಪ್ರಶ್ನೆ ಕೇಳ್ತಾ ಇದ್ರೆ, ನಮಸ್ಕಾರ, ನಾನು ನಿಮ್ಮ ರ್ಯಾಪಿಡ್ ರಶ್ಮಿ. ನಮ್ ಜಸ್ಟ್ ಕ್ಯೂರಿಯಸ್ ಓನ್ ಸ್ಟುಡಿಯೋ ರೆಡಿ ಆಗಿದ್ದ ಜರ್ನಿ ಇದು. ಆ ಸ್ಟುಡಿಯೋ ಹೇಗಾಯ್ತು, ಹೇಗಿದ್ದು ಜಾಗ ಹೇಗಾಯ್ತು, ಇವೆಲ್ಲ ನೀವ್ ನೋಡೇ ಇಲ್ಲ ಅಲ್ಲ. ಮಾತಲ್ಲಿ ನನ್ ಟೇಸ್ಟ್ ನೋಡಿದೀರಾ. ಸ್ಟುಡಿಯೋ ಇಂಟೀರಿಯರ್ಸ್ ಅಂತ ಬಂದಾಗ ನನ್ ಟೇಸ್ಟ್ ಏನು, ಕೊನೆಯವರೆಗೂ ವೇಟ್ ಮಾಡ್ತಿರಲ್ಲ ನೋಡಕ್ಕೆ. ನಮ್ಮ ಮನೆಯ ಬೇಸ್ಮೆಂಟ್ ಜಾಗನ ಒಂದ್ ಕಡೆ ಆಫೀಸು, ಇನ್ನೊಂದ್ ಕಡೆ ಸ್ಟುಡಿಯೋ ಅಂತ ಇದ್ ಮಾಡಿದಾಗ ಆ ಡಿಸೈನ್, ಕಾನ್ಸೆಪ್ಚುಲೈಸೇಷನ್ ಅಂಡ್ ಪರ್ಫೆಕ್ಟ್ ಎಕ್ಸಿಕ್ಯೂಷನ್ ಅಲ್ಲಿ ಕೈ ಜೋಡಿಸಿದ್ದು ಡೆಕೋಟೇಲ್ಸ್. ಥ್ಯಾಂಕ್ ಯು ಡೆಕೋಟೇಲ್ಸ್. ಯಾಕಂದರೆ ನಿಮ್ಮ ವಿಷನ್ ಎಷ್ಟು ಚೆನ್ನಾಗಿರುತ್ತೆ, ಎಕ್ಸಿಕ್ಯೂಷನ್ನು ಅಲ್ಲೇ ಅಲ್ವೇನ್ರಿ ಅರ್ಧಕ್ಕರ್ಧ ಆಟ ಇರೋದು. ಈಗ ನೋಡಿ ಹೆಂಗಿದ್ದಿದ್ದು ಜಾಗ. ದ ಫಸ್ಟ್ ಲುಕ್ ಇಟ್ಸ್ ಸೋ ಕಾಂಪ್ಯಾಕ್ಟ್. ಕಲರ್ ಕಾಂಬಿನೇಷನ್ ಇದೆಯಲ್ಲ, ಕ್ಲಾಸಿನೆಸ್ಸು, ಆ ಸ್ವ್ಯಾಗು, ಅಟ್ ದ ಸೇಮ್ ಟೈಮ್ ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಆಗಬೇಕು ಗೆಸ್ಟ್ಗಳು ಓಪನ್ ಅಪ್ ಆಗೋಕ್ಕೆ. ಸೊ ಈ ಕಡೆ ಆಫೀಸ್ ಅಂತೆಲ್ಲ ಬಂದಾಗ ಮೇಕಪ್ ನಡೆಯೋ ಜಾಗ, ಎಡಿಟಿಂಗು, ಮತ್ತು ನಾನು ರೇಡಿಯೋ ಶೋ ಮಾಡೋ ಜಾಗ, ಎಲ್ಲನೂ ನಮ್ಮನ್ನು ರೆಪ್ರೆಸೆಂಟ್ ಮಾಡಬೇಕಲ್ಲ. ಸೊ ಹೀಗಾಗಿ ನಿಮಗೆ ನಮ್ಮ ಸ್ಟುಡಿಯೋ ಟೂರ್ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟು ಈ ಜಸ್ಟ್ ಕ್ಯೂರಿಯಸ್ ಶೋನಲ್ಲಿ ಯಾರನ್ನು ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಬೇಗ ನಾಮಿನೇಟ್ ಮಾಡಿ.